ಕಮಿಷನರ್ ಹೇಳಿದ್ರು ನಿನ್ನೆ, ಆರೋಪಿ ಹೇಳ್ತಾ ಇದ್ದಾನೆ ಇದು ಅವ್ನು ಲವ್ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರು ಕಮಿಷನರ್. ನಾನು ಒಂದು ಕೇಳ್ತೇನೆ, ಒಂದು ಸೈಡ್ ಅವ ಇಚ್ಛೆ ಪಟ್ಟಿರ್ಬೋದ, ಈಗ ಅವ ಇಚ್ಛೆ ಪಟ್ರೆ ಅದು ಒಂದು ಸೈಡ್ ಲವ. ಆಕೆ ಹಂಗಾಗಿದ್ರೆ ಆಕೆ ಸಾಯ್ತಿದ್ಲಿ ಯಾಕೋ? ನಾನು ಮಾನ್ಯ ಕಮಿಷನರ್ಗೂ ಕೇಳ್ತೀನಿ, ಗೃಹ ಸಚಿವರಿಗೂ ಕೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗೆ ಕೇಳ್ತೀನಿ. ಈಗ ಒಂದು ಸೈಡ್ ಲವ್ ಓದಲ್ಲ, ಆಕೆ ನಿರಾಕರಣೆ ಮಾಡಲ್ಲ ಅಂತೇಳಿ ಆಕೆಗೆ ಹತ್ಯೆ ಆಗೈತಿ. ಹಂಗಾಗಿದ್ರೆ ಆಕಿನ ಒಪ್ಕೊಂಡ ಆಕಿನೂ ಕೂಡ ಅವ್ರಿಗೆ ಜೈ ಅಂತಿದ್ಲು. ಸುಮ್ಮನೆ ನೋಡ್ರಿ ಮಾನ್ಯ ಕಮಿಷನರೇ, ನೀವೇ ಬಂದಂಗೆ ಶಾಂತನ ಹೇಳಿ ನಂಗೆ ಧೈರ್ಯ ತುಂಬೋಗಿರಿ. ನನಗೆ ಧೈರ್ಯ ತುಂಬೋಗಿ ನಮ್ಮಂತನಕ ಶಾಂತತೆ ಹೇಳಿ ಈಗ ಬಂದು ಈ ರೀತಿ ನೀವು ಹೇಳಿಕೆ ಕೊಟ್ರೆ ನಾವು ಏನಂತೇಳಿ ಸಾಯ್ಬೇಕು ಅಂದ್ರೆ ಮುಂದೊಂದು ಹಿಂದೊಂದು ಮಾತಾಡ್ತೀರಿ. ನೀವು 4 ಜನ ಏನಾದ್ರು ಹಿಂದೆ ಇದ್ದಾರೆ, 4-5 ಜನ ಅಂತ ಹೇಳಿದ್ರಿ, ಆ ಆಂಗಲ್ದಾಗೂ ತನಿಖೆ ಮಾಡ್ತೀವಿ. ಆದ್ರೆ ಆರೋಪಿ ಹಿಂಗೆ ಹೇಳ್ತಾನೆ ಅಂತ ಹೇಳ್ತಾ ಇರೋದು ಅವರು. ಆರೋಪಿ ಹೇಳೋದು ತನ್ನ ಬಚಾವಕ್ಕೋಸ್ಕರ ಏನಾದರೂ ಹೇಳ್ತಾನೆ. ಅವನದೇ ಕರೆನಾ? ಸಾಯಿಸೋನು ಅವನೇ, ಹೇಳಿಕೆ ಕೊಡೋನು ಅವನೇ. ಅದೇ ಸತ್ಯನಾ? ಅದೇ ನಡೀದ ಕೊಲೆ ಮಾಡಿ ಅವ್ರು ಏನು ಹೇಳ್ತಾರೆ ಅದೇ ಸತ್ಯನಾ? ಉತ್ತಮ ಮಾತಾಡಿ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ನಮ್ಮ ಮಂತನಕ್ಕೆ ಎಷ್ಟು ದುಃಖ ಆಕೈತಿ, ಇಡೀ ರಾಜ್ಯ ನೋಡಾತೈತಿ. ವೀರಶೈವ ಲಿಂಗಾಯತ ಯಾವ ರೀತಿ ಇವ್ರು ಕ್ರಮ ತಗೋತಾರ ಅಂತೇಳಿ ಇಡೀ ಸ್ವಾಮೀಜಿ, ಇಡೀ 5,500 ಮಠಾಧೀಶರು ನೋಡ್ತಾ ಇದ್ದಾರೆ. ಆಕಿ ಪ್ರೀತಿ ಮಗಳಾಗಿದ್ಲು. ಎಲ್ಲ ಸ್ವಾಮೀಜಿಗಳು ದುಃಖ ಸಹಿಸ್ಯಾರ, ಇವತ್ತ ಬಂದು ಹೋಗಿದ್ದಾರೆ. ಅದಕ್ಕೆ ದಯಮಾಡಿ ಈ ರೀತಿ ನೀವು ಹೇಳಿಕೆ ಕೊಟ್ಟು ನನ್ನ ಮಂತನಕ್ಕೆ ಹಗೋರ್ ಆಗುವಂಥ ಕೆಲಸ ಮಾಡಬೇಡ್ರಿ ದಯಮಾಡಿ. ಕಮಿಷನರ್ ಸಾಹೇಬ್ರಾಗಲಿ, ನೀವು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್, ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾಗಿದ್ದೀರಿ. ನಿಮ್ಮ ಗೃಹ ಸಚಿವರೇ ಹಿಂಗೆ ಹೇಳಿದ್ರೆ ಹೆಂಗ ಅಂತ ನಾವು ಇಂಥ ಈಗ ಅಂತ ಒಂದು ಪ್ರಕರಣದಲ್ಲಿ ನನ್ನ ದುರ್ದೈವ, ನನ್ನ ನಾಯಕರ ಸಲುವಾಗಿ ನಾ ಹಗಲರಡು ದುಡ್ದೇನೆ. ಇಡೀ ರಾಜ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೋಡ್ತಾ ಇದ್ದಾರೆ, ಮುಖಂಡ ನೋಡ್ತಾ ಇದ್ದಾರೆ. ನನಗಾಗುವ ಅನ್ಯಾಯ ಯಾರ ಈಗ ಸತ್ತವ್ರ ಮನೆಯಾಗಿ ಈ ರೀತಿ ಹೇಳಿಕೆ ಕೊಟ್ಟು ಅವ್ರಿಗೆ ಇನ್ನೇಟ ದುಃಖ ತರುವಂತ ಕೆಲಸ ಮಾಡ್ತಾರ. ಅದಕ್ಕೆ ತಾವು ಈಗ ಸೊ ಇದು ಈ ರೀತಿಯಾದಂತ ಆಕ್ರೋಶದ ಧ್ವನಿ ನೇಹಾಳ ತಂದೆಯಿಂದ ಬರ್ತಾ ಇರೋದು. ನಾನೊಬ್ಬ ಕಾರ್ಪೊರೇಟರ್ ಇದ್ದೀನಿ. ಕಾರ್ಪೊರೇಟರ್ ಜನಪ್ರಿತಿ ಆಗಿದ್ದಾಗಲೂ ಕೂಡ ಇಂಥದೊಂದು ಹೇಳಿಕೆಯನ್ನ ಗೃಹ ಸಚಿವರು ಕೊಡ್ತಾರೆ ಅಂದರೆ ಇದನ್ನೆಲ್ಲ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ನಮ್ಮ ಮನೆತನದ ಗೌರವವನ್ನು ಕಳೆಯೋದಕ್ಕೆ ಈ ರೀತಿಯ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂಥ ಅಭಿಪ್ರಾಯ ಅವರದ್ದು. ಕ್ಯಾಮ್ರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.